ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ ಆಮೇಲೆ ಒಂದಿಷ್ಟು ಪಾಯಿಂಟ್ಸ್ನ ತಿಳಿತಾ ಹೋಗೋಣ. ನಾವು TETನಾದರೂ ಬರೀಲಿ, GPSTR, HSTR ಆಮೇಲೆ PSTR ಇವು ಯಾವುದೇ ಎಕ್ಸಾಮಲ್ಲಿ ಬರಿಬೇಕಾದರೂ ಕೂಡ ಪೆಡಗಾಗಿಯಿಂದ ಬರ್ತಕ್ಕಂಥ ಒಂದಿಷ್ಟು ಕ್ವಶನ್ಸ್ ಇದ್ದೇ ಇರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಗಣಿತಶಾಸ್ತ್ರದ ಬಗ್ಗೆ, ಗಣಿತ ಬೋಧನಾ ವಿಧಾನ ಅಧ್ಯಯನ ಸಾಮಗ್ರಿ ಇದರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟು, ಗಣಿತ ಎಂದರೆ ಅಳತೆ ಪರಿಮಾಣಗಳನ್ನು ನಿರ್ದಿಷ್ಟವಾಗಿ ತಿಳಿಸುವುದೇ ಗಣಿತ. ಸೊ ಕ್ವೆಶನ್ಸ್ ಏನಂತ ಕೇಳ್ಬೋದು, ಅಳತೆ ಪರಿಮಾಣಗಳನ್ನು ನಿರ್ದಿಷ್ಟವಾಗಿ ತಿಳಿಸುವುದು ಏನು ಅಂತ ಕೇಳ್ತಾರೆ, ಅಥವಾ ನಿರ್ದಿಷ್ಟವಾಗಿ ತಿಳಿಯುವುದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ಬೋದು. ಸೊ ಗಣಿತ ಎಂದರೆ ಅಳತೆ ಮತ್ತು ಪರಿಮಾಣಗಳನ್ನು ನಿರ್ದಿಷ್ಟವಾಗಿ ತಿಳಿಸುವುದೇ ಗಣಿತ. ಸೊ ಗಣಿತದಿಂದಲೇ ನಾವು ಅಳತೆ ಆಗಲಿ ಅದರದ್ದು ಪರಿಮಾಣವನ್ನು ಪರ್ಫೆಕ್ಟಾಗಿ ಅಂದರೆ ನಿರ್ದಿಷ್ಟವಾಗಿ ನಿಖರವಾಗಿ ನಾವು ತಿಳಿಯಲು ಗಣಿತ ನಮಗೆ ಹೆಲ್ಪ್ ಮಾಡುತ್ತೆ. ಎರಡನೇ ಪಾಯಿಂಟು, ಗಣಿತದ ಸ್ವಭಾವ ಅಥವಾ ಲಕ್ಷಣಗಳು. ಸೊ ಗಣಿತದ ಸ್ವಭಾವ ಅಥವಾ ಲಕ್ಷಣಗಳು ಏನು? ಒಂದನೇ ಪಾಯಿಂಟು, ಗಣಿತ ಒಂದು ಭಾಷೆ. ಗಣಿತ ಅನ್ನೋದೊಂದು ಭಾಷೆ. ಎರಡನೇ ಪಾಯಿಂಟು, ಗಣಿತವು ಸಂಖ್ಯೆಗಳ ವಿಜ್ಞಾನ. ಎರಡನೇ ಲಕ್ಷಣ, ಗಣಿತವು ಸಂಖ್ಯೆಗಳ ವಿಜ್ಞಾನ. ಅದು ಒಂದು ಸಂಖ್ಯೆಗಳ ವಿಜ್ಞಾನ, ಯಾಕಂದರೆ ಸಂಖ್ಯೆಗಳು ಇರುತ್ತವೆ ಅದರಲ್ಲಿ. ನೆಕ್ಸ್ಟು ಮೂರನೇ ಪಾಯಿಂಟು, ಗಣಿತ ಭೌತಿಕ ಘಟನೆಗಳ ನಿರೂಪಕ. ಸೊ ಭೌತಿಕ ಘಟನೆಗಳು, ಫಾರ್ ಎಕ್ಸಾಂಪಲ್ ನಮ್ಮ ಡೈಲಿ ಲೈಫಲ್ಲಿ ಆಗ್ತಕ್ಕಂಥ ಘಟನೆಗಳು ಅದರದ್ದು ನಿರೂಪಕ ಗಣಿತ. ಗಣಿತ ಒಂದು ಸಂರಚನೆ. ಈ 4 ಲಕ್ಷಣಗಳು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಗಣಿತಶಾಸ್ತ್ರದ ಬೆಳವಣಿಗೆಯಲ್ಲಿ ಗಣಿತಜ್ಞರುಗಳ ಕೊಡುಗೆಗಳು ಯಾವ್ಯಾವು? ಸೊ ಇದು ವೆರಿ ಇಂಪಾರ್ಟೆಂಟು. ನಮಗೆ ಅವರು ವಾಕ್ಯಗಳನ್ನು ಕೊಟ್ಟು ಯಾರು ಹೇಳಿದವರು ಅಂತ ಕೇಳ್ತಾರೆ TETಲಿ. ಸೊ ಫಸ್ಟು ಬಂದುಬಿಟ್ಟು ಬ್ಯಾಬಿಲೋನಿಯರ್ ಅವ್ರೇನು ಕಂಡುಹಿಡಿತಾರೆ? 2 ಕಂಡುಹಿಡಿತಾರೆ. ಒಂದನೇ ಪಾಯಿಂಟ್ ಏನು ಅಂದರೆ, 1ಕ್ಕೆ V ಎಂದು, 10ಕ್ಕೆ ಈ ಸಿಂಬಾಲ್. ಈ ಸಿಂಬಾಲು 1ಕ್ಕೆ ಈ ಸಿಂಬಾಲನ್ನು ಸಂಕೇತದಿಂದ ಸೂಚಿಸಿದರು. ಯಾರು? ಬ್ಯಾಬಿಲೋನಿಯರ್ ಅನ್ನುವವರು. ವಿ ಮತ್ತು ಗ್ರೇಟರ್ ದೆನ್ ಅಥವಾ ಸ್ಮಾಲರ್ ದೆನ್ ಅಂತ ಕರಿತೀವಲ್ಲ, ಆ ಸಂಕೇತವನ್ನು ಗಣಿತಕ್ಕೆ ಸೂಚಿಸಿದರು. ಒಂದು ವೃತ್ತವನ್ನು 360 ಭಾಗಗಳಾಗಿ ವಿಭಾಗಿಸಿ ದಿನ, ಗಂಟೆ, ನಿಮಿಷ, ಸೆಕೆಂಡುಗಳನ್ನು ಗುರುತಿಸುತ್ತಿದ್ದರು. ಸೊ ಏನಂತ ಹೇಳಿದ್ದಾರೆ, ಒಂದು ಸರ್ಕಲ್ಲು, ಈ ವೃತ್ತವನ್ನು 360 ಭಾಗವನ್ನಾಗಿ ವಿಭಜಿಸ್ತಾರೆ. ಅಂದರೆ ಅದನ್ನು ಭಾಗ ಮಾಡ್ತಾರೆ. 360 ಭಾಗ ಮಾಡಿ ಅದರಿಂದ ದಿನ, ಗಂಟೆ, ನಿಮಿಷ, ಸೆಕೆಂಡುಗಳನ್ನು ಗುರುತಿಸ್ತಿದ್ರಂತೆ. ಯಾರು? ಬ್ಯಾಬಿಲೋನಿಯರ್. ನೆಕ್ಸ್ಟು ಈಜಿಪ್ಟರು ಅಂದರೆ ಈಜಿಪ್ಟಿಯನ್ನರು ಏನು ಮಾಡ್ತಾರೆ ಅಂದರೆ, ಇವರು ನಿರ್ಮಿಸಿದ ಪಿರಮಿಡ್ಗಳು ಗಣಿತಕ್ಕೆ ಅದ್ಭುತ ಕೊಡುಗೆಗಳನ್ನು ಕೊಟ್ಟಿದ್ದಾವಂತೆ. ನೆಕ್ಸ್ಟು ಇವರ ಪ್ರಥಮ ಗಣಿತಜ್ಞ ಹೇಮ್ಸ್ನ ಗ್ರಂಥ ಅದು ಯಾವುದು ಅಂದರೆ ಹೇಮ್ಸ್ ಪಪೈರಾಸ್ ಗಣಿತಕ್ಕೆ ನೀಡಿದ ಕೊಡುಗೆ. ಇವರು ಗಣಿತಕ್ಕೆ ನೀಡಿದ
ಅದ್ಭುತ ಕೊಡುಗೆಗಳು. ಒಂದನೇದು ಪಿರಮಿಡ್ಡು, ಎರಡನೇದು ಗ್ರಂಥ. ನೆಕ್ಸ್ಟ್ ಬಂದ್ಬಿಟ್ಟು ಚೀನಿಯರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಏನು? ತ್ರಿಭುಜ ಮತ್ತು ವೃತ್ತಗಳ ಕ್ಷೇತ್ರಫಲಗಳ ಸೂತ್ರ. ತ್ರಿಭುಜ ಮತ್ತು ವೃತ್ತಗಳ ಕ್ಷೇತ್ರಫಲನ ಅದಲ್ಲದೆ ಅದಕ್ಕೆ ಸೂತ್ರವನ್ನು ಕಂಡುಹಿಡಿದು, ಅದಲ್ಲದೆ ಅನೇಕ ರೇಖಾಕೃತಿಗಳ ಕ್ಷೇತ್ರಫಲವನ್ನು ಕಂಡುಹಿಡಿದು ಅದಕ್ಕೆ ಸೂತ್ರಗಳನ್ನು ಕೂಡ ನಿರೂಪಿಸುತ್ತಾರೆ. ರೇಖಾಕೃತಿಗಳು ಅಂದರೆ ರೆಕ್ಟ್ಯಾಂಗಲ್ಲು ಅಂದರೆ ಚೌಕ, ಆಯತ, ರೇಖಾಕೃತಿಗಳು, ಎಲ್ಲ ರೀತಿಯ ಆಕೃತಿಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಫಲಗಳನ್ನು ಕಂಡುಹಿಡಿದು ಅದಕ್ಕೆ ತಕ್ಕವಾದ ಸೂತ್ರವನ್ನು ನಿರೂಪಿಸ್ತಾರೆ. ಯಾರು? ಚೀನಿಯರು. ನೆಕ್ಸ್ಟು ಚೀನಿಯರು ಸೊನ್ನೆಯ ಸಂಕೇತ ಮತ್ತು ಪ್ಲಸ್ ಮೈನಸ್ ಈ ಚಿಹ್ನೆಯ ಉಪಯೋಗಗಳ ಬಗ್ಗೆ ತಿಳಿಸಿದ್ದಾರೆ. ಸೊ ಸೊನ್ನೆಯನ್ನು ಕಂಡು ಹಿಡಿದವರು ಭಾರತೀಯರು ಫಸ್ಟು. ಆಮೇಲೆ ಆ ಸೊನ್ನೆಯ ಸಂಕೇತ ಮತ್ತು ಸಂಕಲನ ಮತ್ತು ವ್ಯವಕಲನ ಚಿಹ್ನೆಗಳ ಉಪಯೋಗ ಯಾವ ರೀತಿ ಮಾಡ್ಬೋದು, ನಾವು ಸಂಕಲನವನ್ನು ಹೆಂಗೆ ಮಾಡೋದು, ವ್ಯವಕಲನವನ್ನು ಎಲ್ಲಿ ಮಾಡೋದು, ಎಲ್ಲಿ ಉಪಯೋಗವನ್ನು ಮಾಡ್ಕೋಬೇಕು ಅನ್ನೋದನ್ನು ಚೀನಿಯರು ಹೇಳಿಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಸಂತ್ಯೂನ ಗ್ರಂಥ, ಸಿ ಐಲ್ಯಾಂಡ್ ಅರಿಥ್ಮೆಟಿಕ್ ಕ್ಲಾಸಿಕ್. ಇದನ್ನು ಕೂಡ ಚೀನಿಯರೇ ಅಳವಡಿಸ್ತಾರೆ ಗಣಿತಕ್ಕೆ. ನೆಕ್ಸ್ಟು ಯುರೋಪಿಯನ್ನರು ಕೂಡ ಕಂಟ್ರಿಬ್ಯೂಟ್ ಮಾಡಿದ್ದಾರೆ. ಏನು ಅಂದರೆ ಚಲನಶಾಸ್ತ್ರದ ಪಿತಾಮಹ ನ್ಯೂಟನ್ನನ್ನು ಶ್ರೇಷ್ಠ ಗಣಿತಜ್ಞನಾಗಿದ್ದು. ಯಾರು? ಚಲನಶಾಸ್ತ್ರದ ಪಿತಾಮಹ ನ್ಯೂಟನ್ನನ್ನು ಶ್ರೇಷ್ಠ ಗಣಿತನಾಗಿದ್ದು ಕೂಡ ಅವನು ಏನು ಮಾಡ್ತಾರೆ, ಅರಿಥ್ಮೆಟಿಕಾ ಯೂನಿವರ್ಸಲಸ್ ಎಂಬ ಗ್ರಂಥವನ್ನು ರಚಿಸ್ತಾರೆ. ಅರಿಥ್ಮೆಟಿಕಾ ಯೂನಿವರ್ಸಲಸ್ ಅನ್ನೋ ಒಂದು ಬುಕ್ಕನ್ನು ಬರೀತಾರೆ. ಯಾರು? ನ್ಯೂಟನ್ನರು. ನ್ಯೂಟನ್ನರು ಅರಿಥ್ಮೆಟಿಕಾ ಯೂನಿವರ್ಸಲಸ್ ಅಂತ ಒಂದು ಬುಕ್ಕನ್ನು ಬರೀತಾರೆ. ನೆಕ್ಸ್ಟು ಗಣಿತಕ್ಕೆ ಸಂಬಂಧಿಸಿದ ಲಿಯೋನಾರ್ಡ್ನ ಪ್ರಾಕ್ಟಿಕ್ ಜಾಮೆಟ್ರಿ. ಮತ್ತು ಲ್ಯೂಕಸನ್ ಸುಮ್ಮಟಿ ಅರಿಥ್ಮೆಟಿಕಾ ಸೆವಿಲಿಯಾ ಜಾನ್ನ ಲಿಬರ್ ಅಲೋರೋಸ್ಮಿ ಗ್ರಂಥಗಳು ಮುಖ್ಯವಾಗಿವೆ. ಇವೆಲ್ಲ ಯುರೋಪಿಯನ್ನರದೇ. ಓಕೆ, ಇನ್ನೂ ಒಂದೇನು ನಮಗೆ ಕಂಟ್ರಿಬ್ಯೂಟ್ ಮಾಡಿದ್ದಾರೆ ಗಣಿತಕ್ಕೆ ಅಂದರೆ ಪ್ಯಾಸ್ಕಲ್ ಎಂಬುವನನ್ನು ಆಧುನಿಕ ಯುಗದ ಗಣಕಯಂತ್ರದ ಜನಕ ಅಂತಲೂ ಕೂಡ ಕರೀತಾರೆ. ಯಾರೇ? ಪ್ಯಾಸ್ಕಲ್ ಅನ್ನೋರನ್ನ. ನೆಕ್ಸ್ಟು ಅರಬ್ಬರು ಏನು ಕಂಟ್ರಿಬ್ಯೂಟ್ ಮಾಡಿದ್ದಾರೆ, ಕೋರಾ ಎಂಬುವನು ಯೂಕ್ಲಿಡ್ನ ಕೃತಿಗಳನ್ನು ಅರಬ್ಬಿ ಭಾಷೆಗೆ ಭಾಷಾಂತರಿಸಿದ್ದಲ್ಲದೆ ಅಮಿಕೆಬಲ್ ಸಂಖ್ಯೆಗಳು ಎಂಬ ಪ್ರಮುಖ ಗ್ರಂಥವನ್ನು ಬರೆದಿದ್ದಾನೆ. ಯಾರು? ಕೋರಾ ಎನ್ನುವರು. ನೆಕ್ಸ್ಟು ಮುಹಮ್ಮದ್ ಇಬುನ್ ಮುಸಾನು ಮಕಾಬಲ್ ಎಂಬ ಗ್ರಂಥವನ್ನು ಬರೆದಿದ್ದರೆ ಬಾಗ್ದಾದ್ ಕರ್ಕಿ ಬೀಜಗಣಿತ ಮತ್ತು ಸಂಖ್ಯಾ ಸಿದ್ಧಾಂತಗಳು ಮತ್ತು ಸಮೀಕರಣದ ಬಗ್ಗೆ ತಿಳಿಸಿದ ಮೊದಲ ಅರೇಬಿಯನ್ ಗಣಿತಜ್ಞನಾಗಿದ್ದಾನೆ. ಯಾರು ಮೊದಲ ಅರೇಬಿಯನ್ ಗಣಿತಜ್ಞ? ಮುಹಮ್ಮದ್ ಇಬುನ್ ಮಾಸೂನ್. ಓಕೆ, ನೆಕ್ಸ್ಟ್ ಗ್ರೀಕರು ಥೇಲ್ಸ್ನ ಪಿರಮಿಡ್ಗಳ ನೆರಳುಗಳ ಅಳತೆಯಿಂದ ಅವುಗಳ ಎತ್ತರವನ್ನು ಕಂಡುಹಿಡಿದನು. ಥೇಲ್ಸ್ ಪ್ರಮೇಯ. ಓಕೆ, ನೆಕ್ಸ್ಟ್ ಪೈಥಾಗೋರಸ್ನ ಜಗತ್ಪ್ರಸಿದ್ಧ ಪೈಥಾಗೋರಸ್ ಪ್ರಮೇಯವು ರೇಖಾಗಣಿತದಲ್ಲಿ ಅಜರಾಮರವಾಗಿದೆ. ಈತನು ಅರ್ಧವೃತ್ತದ ಪರಿಧಿಯಲ್ಲಿ ಉಂಟಾಗುವ ಕೋನಗಳೆಲ್ಲವೂ ಲಂಬಕೋನಗಳಾಗಿರುತ್ತವೆ ಎಂದು ಪ್ರತಿಪಾದಿಸಿದವನು. ಯಾರು? ಪೈಥಾಗೋರಸ್. ಓಕೆ,
ನೆಕ್ಸ್ಟು ಪ್ಲೇಟೋ ಶ್ರೇಷ್ಠ ರೇಖಾಗಣಿತಜ್ಞನಾಗಿದ್ದು ಅಥೆನ್ಸ್ ನಗರದಲ್ಲಿ ಪಾಠಶಾಲೆಯನ್ನು ತೆರೆದು ಗಣಿತ ಕಲಿಕೆಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದನ್ನು ಅವನು ನೀಡಿರ್ತಾನೆ. ಪಾಠಶಾಲೆಯನ್ನು ತೆರೀತಾನೆ. ಯಾರು? ಪ್ಲೇಟೋ ಅವರು. ಈತ ರೇಖಾಗಣಿತದ ಜ್ಞಾನ ಇಲ್ಲದವರಿಗೆ ನನ್ನ ಮನೆಯೊಳಗೆ ಪ್ರವೇಶವಿಲ್ಲ ಎಂಬ ಫಲಕವನ್ನು ತನ್ನ ಮನೆ ಬಾಗಿಲಿಗೆ ತೂಗು ಹಾಕಿದ್ದರು. ರೇಖಾಗಣಿತದ ಜ್ಞಾನ ಇಲ್ಲದವರಿಗೆ ನನ್ನ ಮನೆಯೊಳಗೆ ಪ್ರವೇಶವಿಲ್ಲ ಎನ್ನುವ ಈ ಸೆಂಟೆನ್ಸು ತುಂಬ ಮುಖ್ಯವಾದದ್ದು. ನಮಗೆ ಕ್ವಶನ್ ಕೇಳ್ಬೋದು TETಯಲ್ಲಿ. ರೇಖಾಗಣಿತದ ಜ್ಞಾನ ಇಲ್ಲದವರಿಗೆ ನನ್ನ ಮನೆಯೊಳಗೆ ಪ್ರವೇಶವಿಲ್ಲ ಎಂಬ ವಾಕ್ಯವನ್ನು ಯಾರು ಹೇಳಿದರು ಎಂದು ಒಂದು ಸ್ವಲ್ಪ ಜನ ಹೆಸರನ್ನ ಕೇಳ್ತಾರೆ. ಆವಾಗ ನಾವು ಪ್ಲೇಟೋ ಅಂತ ಉತ್ತರ ಕೊಡಬೇಕು. ನೆಕ್ಸ್ಟ್, ಯೂಕ್ಲಿಡ್ನು ರೇಖಾಗಣಿತದ ಪಿತಾಮಹನೆಂದೇ ಹೆಸರಾಗಿದ್ದ ಈತನ ಯೂಕ್ಲಿಡ್ ಸಿದ್ಧಾಂತವು ಜಗತ್ಪ್ರಸಿದ್ಧವಾಯಿತು. ಯಾವುದು? ಯೂಕ್ಲಿಡ್ನವರದು ರೇಖಾಗಣಿತದ ಪಿತಾಮಹರು. ಯೂಕ್ಲಿಡ್ನನ್ನು ನಾವು ರೇಖಾಗಣಿತದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಗೊತ್ತಲ್ಲ ನಿಮಗೆ. ಆರ್ಕಿಮಿಡೀಸ್ ಪರಿಧಿ ಮತ್ತು ವ್ಯಾಸಕ್ಕಿರುವ ಸಂಬಂಧ ಸ್ಥಿರವಾಗಿರುತ್ತದೆ ಎಂದು ತಿಳಿಸಿದನು. ಯಾರು? ಆರ್ಕಿಮಿಡೀಸ್. ಪರಿಧಿ ಮತ್ತು ವ್ಯಾಸ ಅವೆಲ್ಲದಕ್ಕೂ ಸಂಬಂಧ ಸ್ಥಿರವಾಗಿರುತ್ತದೆ ಅಂದರೆ ಕಾನ್ಸ್ಟೆಂಟ್ ಇರ್ತದೆ ಅಂತ ಹೇಳಿದವರು ಯಾರು ಅಂದರೆ ಆರ್ಕಿಮಿಡೀಸ್. ನೆಕ್ಸ್ಟು, ರೋಮನ್ನರು. ಇವರು ಅಂಕಗಣಿತದ ಸಮಸ್ಯೆಗಳನ್ನು ಕುರಿತು ಹೆಚ್ಚು ಚಿಂತಿಸುತ್ತಿದ್ದರು. ಯಾರು? ರೋಮನ್ನರು. ಅಂಕಗಣಿತ ಬಗ್ಗೆ. ಹೊರದೇಶದ ವ್ಯಾಪಾರಕ್ಕಾಗಿ ರೋಮನ್ ಅಂಕೆಗಳು 1, 5, 10 ಈ ಥರ ಎಂಬ ಅಕ್ಷರ ಸಂಕೇತಗಳನ್ನು ಉಪಯೋಗಿಸಿಕೊಂಡು ಅಂಕಿ ಸಂಖ್ಯೆಗಳನ್ನು ಬರೆಯುತ್ತಿದ್ದರು. ಈಗಲೂ ಕೂಡ ನಾವು ಬರಿತೀವಿ ರೋಮನ್ ಸಂಖ್ಯೆಗಳು. ಇವರು ಟ್ರಾಯ್ ನಗರವನ್ನು ರೇಖಾಗಣಿತದ ಸಿದ್ಧಾಂತಗಳಿಗೆ ಅನುಗುಣವಾಗಿ ರಚಿಸಿರುವುದು ಗಣಿತದ ಒಂದು ವಿಶೇಷವಾಗಿದೆ. ರೋಮನ್ ಅವ್ರ ಕಂಟ್ರಿಬ್ಯೂಷನ್ ಈಗಲೂ ಕೂಡ ಪ್ರಚಲಿತದಲ್ಲಿದೆ. ನಾವು ರೋಮನ್ ಸಂಖ್ಯೆಗಳನ್ನು ಬರಿತಾ ಹೋಗ್ತೀವಿ. 1ಗೆ 1 ಅಂತ ಬರಿತೀವಿ, 2ಗೆ 2 ಅಂತ ಬರಿತೀವಿ, 5ಗೆ 5, ನೆಕ್ಸ್ಟ್ 10ಗೆ 10 ಹೀಗೆ ನಾವು ಬರಿತಾ ಹೋಗ್ತೀವಿ. ನೆಕ್ಸ್ಟು, ಭಾರತೀಯರದ್ದು ಏನು ಕಂಟ್ರಿಬ್ಯೂಷನ್ನು ಅಂದರೆ ಗ್ರೀಕರು ರೇಖಾಗಣಿತಕ್ಕೆ ಪ್ರಸಿದ್ಧಿಯಾದರೆ ಭಾರತೀಯರು ಅಂಕಿ ಸಂಖ್ಯೆಗಳ ಜೊತೆ ಆಟವಾಡಿ ಅಂಕಿಗಣಿತಕ್ಕೆ ಪ್ರಸಿದ್ಧಿಯಾಗಿದ್ದಾರೆ. ಯಾರು? ಭಾರತೀಯರು. ಗ್ರೀಕರು ರೇಖಾಗಣಿತಕ್ಕೆ ಪ್ರಸಿದ್ಧಿಯಾದರೆ ಭಾರತೀಯರು ಅಂಕಿ ಸಂಖ್ಯೆಗಳ ಜೊತೆ ಆಟವಾಡಿ ಅಂಕಗಣಿತಕ್ಕೆ ಪ್ರಸಿದ್ಧಿಯಾದವರು. ಓಕೆ, ಸೊ ಇದರಲ್ಲಿ ಮೊದಲನೇ ಪಾಯಿಂಟು, ಭಾರತೀಯರು ಮಹತ್ವದ ಕೊಡುಗೆ 0ಯನ್ನು ಕಂಡುಹಿಡಿದದ್ದು. 0ಯನ್ನು ನಾವೇ ಕೊಟ್ಟಿರೋದು ಭಾರತೀಯರು. ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಧನ ಮತ್ತು ಋಣ ಚಿಹ್ನೆಗಳ ಮಹತ್ವ ಮತ್ತು ವ್ಯತ್ಯಾಸವನ್ನು ಕೂಡ ಭಾರತೀಯರು ನೀಡಿದ್ದಾರೆ. ಅದು ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಪ್ರಕಾರ. ಧನ ಅಂದರೆ ಪಾಸಿಟಿವ್ ಅಂದರೆ ಸಂಕಲನ, ಋಣ ಅಂದರೆ ನೆಗೆಟಿವ್ ವ್ಯವಕಲನ. ಓಕೆ, ಥರ್ಡ್ ಪಾಯಿಂಟ್, ಅಂಕ ಶ್ರೇಣಿ ಮತ್ತು ರೇಖಾ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯುವುದು. ಅಂಕ ಶ್ರೇಣಿ ಮತ್ತು ರೇಖಾ ಶ್ರೇಣಿಗಳ ಮೊತ್ತವನ್ನು ಕೂಡ ಕಂಡುಹಿಡಿದಿದ್ದಾರೆ. ಆರ್ಯಭಟನು ಪೈನ ಬೆಲೆ 3.1416 3.1416 ಎಂದು ನಿಖರವಾಗಿ ತಿಳಿಸಿದವರು ಆರ್ಯಭಟರು. ಪೈನ ಬೆಲೆ 3.1416. ನೆಕ್ಸ್ಟು, ಬ್ರಹ್ಮಗುಪ್ತನ ಬ್ರಹ್ಮಸ್ಫೋಟ ಸಿದ್ಧಾಂತ ಮಹಾವೀರಾಚಾರ್ಯರ
ಗಣಿತ ಸಾರ ಸಂಗ್ರಹ ಭಾಸ್ಕರಾಚಾರ್ಯರ ಸಿದ್ಧಾಂತ, ಶಿರೋಮಣಿ ಮೊದಲಾದವು ಪ್ರಮುಖವಾಗಿವೆ. ಯಾವುದು? ಬ್ರಹ್ಮಸ್ಫೋಟ ಸಿದ್ಧಾಂತ, ಆಮೇಲೆ ಇದು ಬ್ರಹ್ಮಗುಪ್ತರದು ಬ್ರಹ್ಮಸ್ಫೋಟ ಸಿದ್ಧಾಂತ, ಮಹಾವೀರಾಚಾರ್ಯರದು ಗಣಿತ ಸಾರ ಸಂಗ್ರಹ, ಭಾಸ್ಕರಾಚಾರ್ಯರದು ಸಿದ್ಧಾಂತ ಶಿರೋಮಣಿ ಎನ್ನುವ ಈ ಮೊದಲಾದವುಗಳು ಪ್ರಮುಖವಾಗಿವೆ. ಇದಿಷ್ಟು ಬಂದ್ಬಿಟ್ಟು ಗಣಿತದ ಬಗ್ಗೆ, ಗಣಿತಕ್ಕೆ ನೀಡಿದಂತಹ ಕೊಡುಗೆಗಳು, ಕಂಡುಹಿಡಿದವರು, ಇವೆಲ್ಲ ಇಷ್ಟು ಪಾಯಿಂಟು. ನೆಕ್ಸ್ಟ್ ಪಾಯಿಂಟು ಗಣಿತ ಬೋಧನೆಯ ಮೌಲ್ಯಗಳ ಬಗ್ಗೆ ನಮಗೆ ಸಾಮಾನ್ಯವಾಗಿ TETಲಿ ಬಂದೇ ಬರುತ್ತೆ. ಗಣಿತ ಬೋಧನೆಯ ಮೌಲ್ಯಗಳು 10. 1ನೇದು ಉಪಯುಕ್ತತೆಯ ಮೌಲ್ಯ, 2ನೇದು ಸಾಂಸ್ಕೃತಿಕ ಮೌಲ್ಯ, 3ನೇದು ಸಾಮಾಜಿಕ ಮೌಲ್ಯ, 4ನೇದು ಆರ್ಥಿಕ ಮೌಲ್ಯ, 5ನೇದು ಬೌದ್ಧಿಕ ಮೌಲ್ಯ, 6ನೇದು ನೈತಿಕ ಮೌಲ್ಯ, 7ನೇದು ಸೌಂದರ್ಯ ಮೌಲ್ಯ, 8ನೇದು ಶಿಸ್ತಿನ ಮೌಲ್ಯ, ಅಂತಾರಾಷ್ಟ್ರೀಯ ಮೌಲ್ಯ, ವಿರಾಮ ಕಾಲದ ಸದುಪಯೋಗ ಮೌಲ್ಯ. ಇವೆಲ್ಲ ಮೌಲ್ಯಗಳು ನಮ್ಮ ಗಣಿತ ಬೋಧನೆಯಲ್ಲಿ ಸಾಮಾನ್ಯವಾಗಿ ಕಂಡೇ ಕಾಣ್ತವೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಗಣಿತ ಬೋಧನೆಯ ತತ್ವಗಳು. ಮೊದಲನೇದಾಗಿ ಮನೋವೈಜ್ಞಾನಿಕ ತತ್ವ, ಪಠ್ಯ ವಿಷಯದ ತತ್ವ, ಸಹಸಂಬಂಧದ ತತ್ವ, ಮಗು ಕೇಂದ್ರಿತ ತತ್ವ, ಉಪಯುಕ್ತತೆಯ ತತ್ವ. ಈ ತತ್ವಗಳು ನಮ್ಮ ಬೋಧನೆಯಲ್ಲಿ ನಾವು ಅಳವಡಿಸಿಕೊಂಡ್ರೆ, ಫಾರ್ ಎಕ್ಸಾಂಪಲ್ಲು ಒಂದು ಚೌಕದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಪಠ್ಯ ವಿಷಯದಲ್ಲಿ ಏನಿದೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಅದನ್ನು ನಾವು ಆ ಚೌಕಕ್ಕೆ ಸಂಬಂಧಪಟ್ಟಂತಹ ಬೇರೆ ದಿನನಿತ್ಯ ಬಳಕೆಯಾಗುವಂತಹ ವಸ್ತುಗಳನ್ನು ಸಂಬಂಧವನ್ನು ನಾವು ಹೇಳ್ತಾ ಹೋದರೆ ಮಕ್ಕಳಿಗೆ, ಅವರಿಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ನಾವು ಮಕ್ಕಳನ್ನು ಆಧರಿಸಿ ಪಾಠ ಬೋಧನೆಯನ್ನು ಮಾಡೋದರಿಂದ ಮಕ್ಕಳು ಕೂಡ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಗಣಿತ ಬೋಧನಾ ವಿಧಾನಗಳು. ಬೋಧನೆಯ ವಿಧಾನಗಳು ಯಾವ್ಯಾವು ಅಂದರೆ ಅನುಗಮನ ಪದ್ಧತಿ, ನಿಗಮನ ಪದ್ಧತಿ. ನಿಗಮನ ವೆರಿ ಇಂಪಾರ್ಟೆಂಟು. ಒಂದು ಎಕ್ಸಾಮಲ್ಲಾದರೂ ಅಟ್ಲೀಸ್ಟ್ ಅನುಗಮನನಾದರೂ ಕೇಳಿರ್ತಾರೆ, ಇಲ್ಲ ನಿಗಮನನಾದರೂ ಕೇಳಿರ್ತಾರೆ. ನೆಕ್ಸ್ಟು ವಿಶ್ಲೇಷಣಾ ಮತ್ತು ಸಂಶ್ಲೇಷಣಾ ವಿಧಾನ. ನೆಕ್ಸ್ಟು ಅನ್ವೇಷಣಾ ಪದ್ಧತಿ, ಸಮಸ್ಯೆ ಪರಿಹಾರ ಪದ್ಧತಿ, ಕ್ರೀಡಾ ಪದ್ಧತಿ, ಯೋಜನಾ ಪದ್ಧತಿ, ಕಾರ್ಯ ಪದ್ಧತಿ. ಫಸ್ಟ್ ಬಂದ್ಬಿಟ್ಟು ಅನುಗಮನ ಪದ್ಧತಿ. ಅನುಗಮನ ಪದ್ಧತಿ ಏನು ಹೇಳುತ್ತೆ? ಮೊದಲು ನಾವು ಉದಾಹರಣೆಗಳೊಂದಿಗೆ ನಾವು ಪಾಠ ಮಾಡಬೇಕು. ಉದಾಹರಣೆಗಳು, ಫಾರ್ ಎಕ್ಸಾಂಪಲ್ಲು ನಾವಿವಾಗ ಚೌಕದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚೌಕ ಅಂದ ತಕ್ಷಣ ನಾವು ಡೈರೆಕ್ಟಾಗಿ ಡೈಗ್ರಾಮ್ ಹಾಕಿ ತೋರಿಸೋ ಬದಲು ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಆಯತಕ್ಕೆ ಬೋರ್ಡ್ ತೋರಿಸ್ಬೇಕು, ಇದು ಯಾವ ಆಕಾರ ಹೊಂದಿದೆ ಅಂತ. ಆ ಥರ ಉದಾಹರಣೆಯೊಂದಿಗೆ ನಾವು ಪಾಠವನ್ನು ಮಾಡಬೇಕು. ನಿಗಮನ ಅಂದರೆ ಮೊದಲು ತತ್ವವನ್ನು ಹೇಳಿ, ಅಂದರೆ ಥೇರಮ್ ಇದ್ದರೆ ಥೇರಮನ್ನು ಹೇಳಿ, ಅಥವಾ ಸ್ಟೇಟ್ಮೆಂಟ್ಸ್ ಇದ್ದರೆ ಸ್ಟೇಟ್ಮೆಂಟ್ಸ್ಗಳನ್ನು ಹೇಳಿ ಆಮೇಲೆ ಉದಾಹರಣೆಯನ್ನು ಹೇಳ್ತಾ ಹೋಗಬೇಕು. ನೆಕ್ಸ್ಟು ವಿಶ್ಲೇಷಣಾ ಮತ್ತು ಸಂಶ್ಲೇಷಣಾ ವಿಧಾನ. ಅನ್ವೇಷಣೆ ಅಂದರೆ ಅದಕ್ಕೆ ನಾವು ರಿಲೇಟ್ ಮಾಡಿ ನಾವು ಪ್ರತಿಯೊಂದು ಪಾಠವನ್ನು ಮಾಡ್ತಾ ಹೋಗಬೇಕು. ಸಮಸ್ಯೆ ಪರಿಹಾರ, ಸುಮ್ಮನೆ ಓದ್ತಾ ಹೋಗೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹರಿಸ್ತಾ ಹೋಗಬೇಕು. ಆವಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ರೀಡಾ ಪದ್ಧತಿ ಅಂದರೆ ನಾವು ಪ್ರತಿಯೊಂದು ಕ್ಲಾಸಸ್ನೂ ನಾವು ಆ್ಯಕ್ಟಿವಿಟಿ ಬೇಸ್ಡ್ ಮಾಡಿದ್ರೆ, ಅಂದರೆ ಗೇಮ್ಸು ಅಥವಾ ಏನಾದರೂ ಆ್ಯಕ್ಟಿವಿಟಿ ಅವ್ರಿಗೆ ನಾವು ಮಾಡ್ತಾ ಹೋದರೆ ಇನ್ನೂ ಮಕ್ಕಳು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋತವೆ.
ಇವೆಲ್ಲ ಗಣಿತ ಬೋಧನಾ ವಿಧಾನಗಳು. ನೆಕ್ಸ್ಟ್ ಪಾಯಿಂಟ್, ಪಾಠ ಯೋಜನೆಯ ಮಹತ್ವಗಳು. ಪಾಠ ಯೋಜನೆಯ ಮಹತ್ವಗಳು ಏನೇನು ಮಹತ್ವಗಳು ಇದ್ದಾವೆ ಅಂತ ನೋಡೋಣ ಇವಾಗ. ಒಂದನೇದು, ಗಣಿತ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳನ್ನು ಸಕಾಲದಲ್ಲಿ ಈಡೇರಿಸುತ್ತದೆ. ಸೊ ಪಾಠ ಯೋಜನೆ, ನಾವು ಒಂದು ಪಾಠನ ಮಾಡಬೇಕು ಅಂದರೆ ಮುಂಚೆನೇ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಲೆಸನ್ ಪ್ಲ್ಯಾನ್ ಅಂತ ಹೇಳ್ತೀವಲ್ಲ, ಆ ಲೆಸನ್ ಪ್ಲ್ಯಾನನ್ನು ಮಾಡ್ಕೊಳ್ಳೋದ್ರಿಂದ ಏನೇನು ಉಪಯೋಗವಾಗುತ್ತೆ, ಏನೇನು ಅದರಿಂದ ನಮಗೆ ಪಾಸಿಟಿವ್ ಪಾಯಿಂಟ್ಸ್ ಸಿಗುತ್ತೆ ಅಂದರೆ, ಗಣಿತ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳನ್ನು ಸಕಾಲದಲ್ಲಿ ಈಡೇರಿಸುತ್ತದೆ. ಈ ಕ್ಲಾಸಲ್ಲಿ ಇಷ್ಟಿಷ್ಟೇ ನಮಗೆ ಸಿಲೆಬಸ್ ಕವರ್ ಮಾಡೋಕ್ಕಾಗೋದು ಅನ್ನೋ ಒಂದು ಪ್ಲ್ಯಾನ್ ಸಿಗುತ್ತೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರುತ್ತದೆ. ಆವಾಗ ಏನನ್ಸುತ್ತೆ ಅಂದರೆ, ಅವರಿಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ನ ಒಂದೊಂದು ಕ್ಲಾಸಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದರೆ ಮಕ್ಕಳಿಗೆ ನೀಟಾಗಿ ಅರ್ಥ ಆಗುತ್ತೆ. ಅಲ್ಲಿ ಅವರ ವರ್ತನೆಯಲ್ಲಿ ಬದಲಾವಣೆಯನ್ನು ತರಲು ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ಶಿಕ್ಷಕನು ನಿಗದಿತ ವೇಳೆಯಲ್ಲಿ ಗೊಂದಲವಿಲ್ಲದೆ ಪರಿಣಾಮಕಾರಿಯಾಗಿ ಬೋಧಿಸಲು ಸಹಾಯಕವಾಗುತ್ತದೆ. ಫಾರ್ ಎಕ್ಸಾಂಪಲ್, ನಾವೇನೋ ಹೇಳಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನು ಹೇಳೋಕ್ಕಾಗಿರಲ್ಲ. ತುಂಬ ನಾವು ಪ್ರಿಪೇರ್ ಆಗೋಗಿರ್ತೀವಿ ಪಾಠ ಮಾಡೋಕ್ಕೆ. ಆವಾಗ ವೇಳೆಯ ನಿಗದಿತ ಸಮಯ ನಮಗೆ ಗೊತ್ತಾಗಲ್ಲ. ಫಸ್ಟಿಗೆ ನಾವು ಲೆಸನ್ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅಲ್ಲಿ ಯಾವುದೇ ಗೊಂದಲ ಇರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು, ಬೋಧನಾಂಶಗಳು, ಬೋಧನೋಪಕರಣಗಳು, ಕಲಿಕೆಯ ಫಲ, ಮೌಲ್ಯಮಾಪನ ಹಾಗೂ ಪುನರಾವರ್ತನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರಿಯುವಂತೆ ಮಾಡುತ್ತದೆ. ಬೋಧನಾಂಶಗಳು ಏನೇನು, ನಾವು ಎಷ್ಟು ಪಾಯಿಂಟ್ಸ್ ಹೇಳ್ಬೋದು ಒಂದು ಕ್ಲಾಸಲ್ಲಿ ಅನ್ನೋದು. ಆಮೇಲೆ ಬೋಧನೋಪಕರಣಗಳನ್ನು ನಾವು ಏನೇನು ಯೂಸ್ ಮಾಡ್ಬೋದು, ಕ್ರಾಫ್ಟಾ ಅಥವಾ ಚಾರ್ಟಾ, ಮಾಡೆಲ್ಸ್, ಈ ಥರ ಏನೇನು ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಕಲಿಕೆಯ ಫಲ, ಮಕ್ಕಳು ಏನು ತಿಳ್ಕೊಬೋದು ಇದರಿಂದ ಅನ್ನೋದು ಕೂಡ ನಮಗೆ ಬಿಫೋರೇ ಅರ್ಥ ಆಗುತ್ತೆ. ಅಲ್ಲಿ ನಾವು ಮೌಲ್ಯಮಾಪನ ಕೂಡ ಮಾಡ್ಬೋದು. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ, ಕ್ರಾಸ್ ಕ್ವಶನ್ಸ್ ಕೇಳಿದ ತಕ್ಷಣ ಮಕ್ಕಳಿಗೆ ಅರ್ಥ ಆಗಿದೋನೋ ಇಲ್ವೋ ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಆಮೇಲೆ ಪುನರಾವರ್ತನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಅರಿಯುವಂತೆ ಮಾಡ್ತದೆ. ಅಂದರೆ ಪುನರಾವರ್ತನೆ, ಪದೇ ಪದೇ ಒಂದು ಪಾಯಿಂಟ್ನ ರಿಪೀಟ್ ಮಾಡ್ತಾ ಹೋದರೆ ಮಕ್ಕಳಲ್ಲಿ ಆ ಜ್ಞಾನ, ಆ ಪಾಯಿಂಟ್ ಕೂಡ ಕೂತ್ಕೊಳ್ಳುತ್ತೆ ತಲೆಯಲ್ಲಿ. ನೆಕ್ಸ್ಟ್, ಮಕ್ಕಳಿಗೆ ಏನನ್ನು ಹೇಗೆ ಕಲಿಸಬೇಕು, ಏಕೆ ಕಲಿಸಬೇಕು ಎಂಬುದನ್ನು ನಿರ್ಧರಿಸಲು ಸಹಾಯಕವಾಗುತ್ತದೆ. ಸೊ ಮಕ್ಕಳಿಗೆ ಏನನ್ನು ಕಲಿಸ್ಬೇಕು, ಇವಾಗ 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಷ್ಟು ಕಾನ್ಸೆಪ್ಟ್ ಇರುತ್ತೋ ಅಷ್ಟು ಹೇಳಿದ್ರೆ ಅವ್ರಿಗೆ ತಿಳ್ಕೊಳ್ಳೋ ಕೆಪಾಸಿಟಿ ಇದೆನಾ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಹೇಳಿದರೂ ಕೂಡ ಅವರು ಕಲಿಬಹುದಾ ಅನ್ನೋದು ಕೂಡ ನಮಗೆ ಮುಂಚೆನೇ ಅರ್ಥ ಆಗುತ್ತೆ. ಅದನ್ನು ನಾವು ಹೇಗೆ ಕಲಿಸ್ಬೋದು ಎಲ್ಲ ಮಕ್ಕಳಿಗೂ ಅನ್ನೋದು ಕೂಡ ನಾವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಏಕೆ ಕಲಿಸ್ಬೇಕು ಅವರಿಗೆ ಅನ್ನೋದು ಕೂಡ ನಮಗೆ ಮುಂಚೆನೇ ನಿರ್ಧಾರ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಲಾಸ್ಟ್ ಪಾಯಿಂಟು, ಸಮಯ, ಶ್ರಮ ಹಾಗೂ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಾಗುತ್ತದೆ. ಸೊ ಇಲ್ಲಿ ಸಮಯ ವೆರಿ ಇಂಪಾರ್ಟೆಂಟು, ಅದಕ್ಕೆ ತಕ್ಕಂತಹ ಶ್ರಮ ಕೂಡ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನು ಮಾಡಲು ನಮಗೆ ಯೂಸ್ಫುಲ್ ಆಗುತ್ತೆ. ಟೈಮು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಕ್ಸ್ಪ್ಲನೇಷನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಟೀಚಿಂಗ್ ಏಡ್ಸು, ಇವೆಲ್ಲ ಕೂಡ ಬಳಕೆ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ನಮಗೆ ನಿರ್ಧರಿಸಲು ಸಹಾಯಕವಾಗುತ್ತದೆ. ಸೊ ಇವಿಷ್ಟು ಪಾಯಿಂಟ್ಸು ಪಾಠ ಯೋಜನೆಯ ಮಹತ್ವಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹರ್ಬರ್ಟ್ನ ಪಂಚಸೋಪಾನಗಳ ಬಗ್ಗೆ, ಅಂದರೆ ಲೆಸನ್ ಪ್ಲ್ಯಾನ್ನಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಕಾರ್ಡಿಂಗ್ ಟು ಹರ್ಬರ್ಟ್ನ ಪಂಚಸೋಪಾನಗಳ ಪ್ರಕಾರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.